ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮಗೆ ದಿನಾಲೂ ಚಪಾತಿ ತಿಂದು ಬೋರ್ ಆಗಿದ್ದರೆ ನೀವು ಈ ಥರ ಚಿಕ್ಕೋಲಿಯನ್ನು ಮಾಡ್ಕೋಬೋದು. ತುಂಬ ಅದ್ಭುತವಾದ ರುಚಿ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಏನೋ ದಿನ ಅದೇ ತಿಂದು ಬೋರ್ ಆಗಿದ್ದರೆ ಈ ಥರ ನಮಗೆ ತುಂಬ ಚೇಂಜ್ ಅಂತ ಅನಿಸುತ್ತೆ. ನೀವು ಇದನ್ನು ಒಂದು ಸಲನಾದರೂ ನೀವು ಟ್ರೈ ಮಾಡಿ. ತುಂಬ ಈಸಿ ಇದೆ. ಚಪಾತಿ ಹಿಟ್ಟು ಮತ್ತು ಒಂದು 2-3 ತರಕಾರಿ ಇದ್ದರೆ ಅಷ್ಟೇ ಸಾಕು. ಮೊದಲಿಗೆ ನಾವು ಈ ಚಪಾತಿಯನ್ನು ನಾದಿ ಇಟ್ಕೊಂಡಿರಬೇಕು. ಈ ಥರ ನಮಗೆ ಮಸಾಲೆ ಮಾಡಲಿಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಮತ್ತು ಒಣ ಕೊಬ್ಬರಿ ಈ 4 ಸೇರಿ ನಾವು ಮಿಕ್ಸಿ ಜಾರಲ್ಲಿ ಸಣ್ಣಗೆ ಈ ಥರ ತರ್ತರಿಯಾಗಿ ನಾವು ರುಬ್ಕೋಬೇಕು. ನೋಡಿ, ಈ ಥರ ನಾನು ರುಬ್ಕೊಂಡಿದ್ದೀನಿ. ನನಗೆ ಒಗ್ಗರಣೆ ಹಾಕಲಿಕ್ಕೆ ಟೊಮ್ಯಾಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಒಂದು ಡಬ್ರಿ ಇಟ್ಕೊಂಡು, ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾವು ಸಾಸಿವೆ, ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಬೇಕು. ಅದು ಚಟ್ಪಟ ಅಂತ ಸಿಡಿದ ಮೇಲೆ ಜೀರಿಗೆ, 2 ಜೀರಿಗೆ ಮತ್ತು ಸಾಸಿವೆ ಎಣ್ಣೆಯಲ್ಲಿ ಚಟ್ಪಟ ಅಂತ ಸಿಡಿಬೇಕು. ನೋಡಿ, ನಮ್ಮ ಇಂಡಿಯಾದಲ್ಲಿ ಜೀರಿಗೆ ಸಾಸಿವೆ ಇಲ್ಲದೆ ನಮಗೆ ಅಡುಗೆನೇ ಇಲ್ಲ. ಹೇಳ್ತಾರಲ್ಲ, ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡ್ಬೋದು ಅಂತ. ಆ ಥರ ನಮಗೆ ಜೀರಿಗೆ ಸಾಸಿವೆ ಇಲ್ಲದೆ ನಮ್ಮದು ದಿನ ಸ್ಟಾರ್ಟೇ ಆಗಲ್ಲ. ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಹಸಿ ಇದ್ದರೆ ಅದು ಈರುಳ್ಳಿ ಬಾಯಲ್ಲಿ ಬಂದುಬಿಡುತ್ತೆ, ಅಷ್ಟು ಸರಿ ಅನಿಸಲ್ಲ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ದಿನ ಚಪಾತಿ ತಿಂದು ಬೋರ್ ಆಗಿದ್ದರೆ ಇದು ನಿಜವಾಗ್ಲೂ ನಿಮಗೆ ತುಂಬ ಟೇಸ್ಟ್ ಅನಿಸುತ್ತೆ. ಇವಾಗ ನಾನು ಅವೇಜ್ ಪೌಡ್ರ್ ಹಾಕ್ತಾಯಿದ್ದೀನಿ. ಆವಾಗಲೇ ರುಬ್ಬಿ ಇಟ್ಕೊಂಡಿದ್ವಲ್ಲ, ಅದು ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು ನಿಮಗೆ ಖಾರ ಬೇಕು ಅನಿಸುತ್ತೋ ಅಷ್ಟು ಖಾರನ ನೀವು ಹಾಕ್ಬೋದು. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದರೆ ನೀವು ಸ್ವಲ್ಪ ಕಡಿಮೆ ಖಾರನ ಯೂಸ್ ಮಾಡಿ, ತಿನ್ನಲ್ಲ. ಇಲ್ಲ, ನಮಗೆ ಸ್ಪೈಸಿ ತುಂಬ ಇಷ್ಟ ಅಂತ ಹೇಳಿದರೆ ನೀವು ಜಾಸ್ತಿ ಖಾರದ ಪುಡಿನ ಹಾಕ್ಬೋದು. ನೋಡಿ, ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದನ್ನು ಒಂದ್ಸಲ ಚೆನ್ನಾಗಿ ಕಲಸಿ. ಇವಾಗ ನನಗೆ ಆ ಚಪಾತಿ ಹಿಟ್ಟಿಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ನಾನು ನೀರು ಹಾಕ್ತಾಯಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಉಪ್ಪಿಟ್ಟಿಗೆ ಹಾಕ್ತೀವಲ್ಲ, ರವಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ತೀವಲ್ಲ, ಅದೇ ಥರ ಇದು ಒಂದು 4-5 ಚಪಾತಿಗೆ ಎಷ್ಟು ಅದು ಮುಳುಗಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಇದನ್ನು ಸೇರಿಸ್ಬೇಕು. ಇವಾಗ ಇದು ನೀರು ಕುದೀತಾ ಇದೆ. ಕುದೀತಾ ಇರಬೇಕಾದ್ರೆ ಈ ಕಡೆ ಸೈಡಿಗೆ ನಾವು ಚಪಾತಿ ಲಟ್ಟಿಸ್ಕೋಬೇಕು. ಅದನ್ನು ನಾವು ಸ್ಕ್ವಯರು ನಮಗೆ ಅಥವಾ ಡೈಮಂಡು ಯಾವ ಶೇಪಲ್ಲಿ ಬೇಕಾದರೂ ನಾವು ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ತಾಯಿದ್ದೀನಿ ಚಾಕುಯಿಂದ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಡೈಮಂಡ್ ಶೇಪ್, ಟ್ರಯಾಂಗಲ್ ಶೇಪ್, ಯಾವ ಶೇಪಲ್ಲಿ ಬೇಕಾದರೂ ನೀವು ಅದನ್ನು ಕಟ್ ಮಾಡ್ಕೋಬೋದು. ಆ ಕಟ್ ಮಾಡ್ಕೊಂಡಿದ್ದ ಚಪಾತಿನ ನಾನು ಕಟ್ ಮಾಡ್ಕೊಂಡು ಚಪಾತಿ ಪೀಸನ್ನು ನಾನು ಆ ನೀರು ಕುದೀತಾ ಇತ್ತಲ್ಲ ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ. ಈ ಥರ ನೀವು ಎಲ್ಲ ಹಿಟ್ಟನ್ನು ಚಪಾತಿ ಥರ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ಈ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನೀವು ಅದನ್ನು ಈ ಥರ ಕುದೀತಾ ಇರುತ್ತಲ್ಲ ಅದರಲ್ಲಿ ನೀವು ಹಾಕಬೇಕು. ಹಾಕಿ ಅದು ಸ್ವಲ್ಪ ಒಂದು 10 ನಿಮಿಷ, ಒಂದು 10ರಿಂದ 15 ನಿಮಿಷಗಳ ಕಾಲ ನೀವು ಅದನ್ನು ಬೇಯಿಸಬೇಕು. ಯಾಕಂದರೆ ಹಸಿ ಇರಬಾರ್ದಲ್ಲ ಚಪಾತಿ ಹಿಟ್ಟು. ಸೊ ಅದು ಚೆನ್ನಾಗಿ ನೀರಲ್ಲಿ ಆ ಮಸಾಲೆಯಲ್ಲಿ ಎಲ್ಲ ಬೆಂದು ಹೋಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ತಾ ಇರಬೇಕು. ಅರೌಂಡ್ ಹೇಳಿದ್ನಲ್ಲ, ಒಂದು 10-15 ನಿಮಿಷಗಳ ಕಾಲ ನಾವು ಅದನ್ನು ನೀರಲ್ಲಿ ಬೇಯಿಸ್ತಾ ಇರಬೇಕು.
ಒಂದು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 10-15 ನಿಮಿಷಗಳ ಕಾಲ ಅದನ್ನು ಬೇಯಿಸಿ. ಈ ರವೆ ಅಂದರೆ ಜಲ್ದಿ ಬೆಂದೋಗ್ಬಿಡುತ್ತೆ. ಇದು ಚಪಾತಿ ಹಿಟ್ಟಲ್ಲ, ಸೊ ನಮಗೆ ಬೇಯಲಿಕ್ಕೆ ಆ ಮಸಾಲೆ ಎಲ್ಲ ಅದಕ್ಕೆ ಹತ್ತಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಒಂದು 10-15 ನಿಮಿಷ ಕಾಲ ಬೇಯಿಸಬೇಕು. ನೋಡಿ, ಈ ಥರ ನಮ್ಮದು ಚಿಕ್ಕೋಲಿ ರೆಡಿ ಆಯಿತು. ಇದು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೂ ನಿಮಗೆಲ್ಲೂ ಸಿಗಲ್ಲ ಈ ರೆಸಿಪಿ. ನೋಡಿ, ಈ ಥರ ನೀವು